ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಒಂದು ಕುಟುಂಬ, ಪಾಪ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ, ಓದಿ ಒಳ್ಳೆ ಕೆಲಸದಲ್ಲಿದ್ದಾನೆ, ಗೌರ್ಮೆಂಟ್ ಕೆಲಸದಲ್ಲಿ ಕಾರಿದೆ, ಮನೆ ಇದೆ, ಒಳ್ಳೆ ಊಟ ತಿಂಡಿ ಎಲ್ಲ ಮಾಡ್ತಾರೆ. ಅದು ಕುಡುಕ. ತಂದೆ ತಾಯಿ ಬುದ್ಧಿ ಹೇಳಿದ್ರು ಕೇಳೋಲ್ಲ. ಮನೆಯಲ್ಲಿ ತಾಯಿ ಹೇಳ್ತಾಳಂತೆ, ಮಗ ಕುಡಿಲಿ ಬಿಡು, ಏನೋ ಆರಾಮಾಗಿರಲಿ, ಸುಮ್ಮನಿದ್ದು ಬಿಡು ಅಂತೇಳಿ ಸೊಸೆಗೆ ಹೇಳ್ತಾಳಂತೆ ಅತ್ತೆ. ಆ ಥರದ್ದು ಒಂದು ಸನ್ನಿವೇಶವನ್ನು ನಿನ್ನೆ ನಾನು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ, ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂಥೇಳಿ. ಅದಕ್ಕೆ ಪೂರ್ವಜನ್ಮದ ಕಾರಣ ಏನು ಅಂತ ಕರ್ಮ ಸಿದ್ಧಾಂತ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ. ಇವತ್ತು ಮತ್ತೊಂದು ವಿಶೇಷವಾದಂಥ ಸಬ್ಜೆಕ್ಟು. ಮನುಷ್ಯನಿಗೆ ಎಲ್ಲ ಕೊಟ್ಟಿದ್ದರೂ ಕೂಡ ಅನುಭವಿಸುವಂಥ ಒಂದು ಒಳ್ಳೆಯ ಆರೋಗ್ಯ ಕೊಟ್ಟಿರೋದಿಲ್ಲ. ಕಲಿಯುಗದ ಪ್ರಥಮ ಪಾದದಲ್ಲಿ ಆರೋಗ್ಯಕ್ಕೆ ಭಾಳಷ್ಟು ಇನ್ವೆಸ್ಟ್ ಮಾಡಬೇಕು, ಭಾಳಷ್ಟು ಹೋರಾಟ ಮಾಡಬೇಕು ಅಂತ ಭವಿಷ್ಯತ್ ಪುರಾಣದಲ್ಲಿ ಹೇಳುತ್ತೆ. ಬ್ರಹ್ಮಾಂಡ ಸೃಷ್ಟಿ ಆಯಿತು, ಆ ಸೃಷ್ಟಿಯೊಳಗೆ ಏನೇನಿರುತ್ತೆ ಏನೇನಿರಲ್ಲ ಹೇಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಭವಿಷ್ಯತ್ ಪುರಾಣದಲ್ಲಿ ಒಂದು ಪ್ರಕೃತಿಯ ಭವಿಷ್ಯವನ್ನು ಹೇಳುತ್ತೆ ಭವಿಷ್ಯತ್ ಪುರಾಣ. ಉತ್ತರಕಾಂಡದಲ್ಲಿ ಒಂದು ಕಡೆ ಹೇಳುತ್ತೆ, ಕಲಿಯುಗದಲ್ಲಿ ಮನುಷ್ಯ ಆರೋಗ್ಯಕ್ಕೋಸ್ಕರ ಭಾಳಷ್ಟು ಹೋರಾಟ ಮಾಡ್ತಾನೆ ಅಂತ ಹೇಳುತ್ತೆ. ವಾಸಿ ಆಗದಂಥ ಕಾಯಿಲೆಗಳು ಬಂದಾಗ ಅವನ ಹಣ, ಅವನ ರೂಪ, ಅವನ ಉದ್ಯೋಗ, ಹುದ್ದೆ ಅಥವಾ ವ್ಯವಹಾರ, ಅವನ ರೂಪ, ಅವನ ಹಣ, ಅಂತಸ್ತು, ಅವನ ಬಂಧು ಬಳಗ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಎಷ್ಟೇ ಕೋಟಿ ಇದ್ದರೂ ಕೂಡ, ಎಷ್ಟೇ ಐಶ್ವರ್ಯ ಇದ್ದರೂ ಕೂಡ, ಎಷ್ಟೇ ಜನ ಬಂಧು ಮಿತ್ರರು ಬಳಗ ದೊಡ್ಡದಾಗಿದ್ದರೂ ಕೂಡ ಕೆಲವೊಂದು ಟೈಮು ನಮ್ಮ ಕಾಯಿಲೆನ ಯಾವ ಬಂಧು ಮಿತ್ರರು ಕ್ಯೂರ್ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಸಂಪಾದಿಸಿಟ್ಟಿದ್ವಿ, ಆ ಹಣ ನಮ್ಮ ಕಾಯಿಲೆ ಕ್ಯೂರ್ ಮಾಡ್ತಿಲ್ಲ. ಭಾಳಷ್ಟು ಚಿನ್ನ ಬೆಳ್ಳಿ ಎಲ್ಲ ಇದೆ, ಕಣ್ಣಲ್ಲಿ ನೋಡ್ತೀವಿ ಅಷ್ಟೇ, ಆ ಚಿನ್ನ ಬೆಳ್ಳಿ ನಮ್ಮ ಕಾಯಿಲೆನ ಕ್ಯೂರ್ ಮಾಡ್ತಿಲ್ಲ. ಅಷ್ಟೆಲ್ಲ ಆಸ್ತಿ ಮಾಡಲಿಕ್ಕೆ ಹಗಲು ರಾತ್ರಿ ದುಡಿದು ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ, ಆರೋಗ್ಯ ಕೆಟ್ಟೋಯ್ತು. ಈಗ ಅದೇ ಹಣ 5 ಕೋಟಿ ರೂಪಾಯಿ ದುಡಿಯೋಕ್ಕೋಸ್ಕರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಊಟ ಬಿಟ್ಟು ದುಡಿದೆ, 5 ಕೋಟಿ ದುಡ್ದಿಟ್ಟಿದ್ದೀನಿ. ಆದರೆ ಇವಾಗ ಆರೋಗ್ಯ ಕೆಟ್ಟೋಗಿದೆ, ಆ 5 ಕೋಟಿ ನನ್ನ ಕಾಪಾಡ್ತಿಲ್ಲ. ಈಗ ನಾವು ಮಾಡೋ ಎಲ್ಲ ಪ್ರಯತ್ನ ಮಾಡಿದ್ವಿಯಪ್ಪ, ದೇವ್ರಿಚ್ಛೆ ಅಂದ್ಬಿಡ್ತಾರೆ ಡಾಕ್ಟ್ರು. ಎಲ್ಲ ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟ್ಲಿಗೆ ಸೇರಿದ್ದಾಯಿತು. ಆಯುರ್ವೇದ ಅಂತೆ, ಹೋಮಿಯೋಪತಿ ಅಂತೆ, ಅಲೋಪತಿ ಅಂತೆ, ಯುನಾನಿ ಮೆಡಿಷನ್ ಅಂತೆ, ನಾಟಿ ಮದ್ದು, ಮನೆ ಮದ್ದು ಮತ್ತು ಬೇರೆ ಬೇರೆ ಎಲ್ಲ ಥೆರಪಿ ಕೂಡ ಮಾಡಿದ್ದಾಯಿತು. ಆದರೆ ವಾಸಿ ಆಗ್ತಿಲ್ಲ ಕಾಯಿಲೆ. ಕಾರಣ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಹಣ ಇದೆ, ಎಲ್ಲ ಇದ್ದು ಕೂಡ ನಮಗೆ ಕಾಯಿಲೆ ಗುಣ ಆಗ್ತಿಲ್ಲ ಅಂದರೆ ಏನಿರ್ಬೋದು ಅಂತ ನಾವು ಪ್ರಶ್ನೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಮಾತ್ರ ಅಯ್ಯೋ ಏನು ಕರ್ಮ ಮಾಡಿದ್ನೋ ಏನೋ ಈ ಕಾಯಿಲೆ ಬಂದುಬಿಡ್ತು ಅಂತೀವಿ. ಆ ಕರ್ಮ ಹಿಂದೆ ಏನಿದೆ ಅನ್ನೋದನ್ನು ಭಾಳ ಆಳವಾಗಿ ಯೋಚನೆ ಮಾಡಿದ್ರೆ ಆ ಕರ್ಮ ಮತ್ತೆ ಇನ್ನೂ ಸಲ ಮಾಡಬಾರ್ದು ಅನಿಸುತ್ತೆ, ಮತ್ತು ಮಾಡಿದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅರಿವು ಕೊಡುತ್ತೆ. ಈ ಜ್ಞಾನ ಮತ್ತು ಅರಿವು ಎರಡೂ ಇಲ್ಲ ಅಂದವರು ಏನು ಮಾಡ್ತಾರೆ, ಸದಾ ತಪ್ಪುಗಳನ್ನು ಮಾಡಿ ಮಾಡಿ ಮಹಾಪಾಪಿಗಳಾಗಿ ಈ ಜನ್ಮದಲ್ಲೂ ನರಳುತ್ತಾರೆ. ತಾವು ನರಳೋದಂದ್ರೆ ಹೆಂಡತಿ ಮಕ್ಕಳು ಗಂಡಂಗೂ ನರಳೋಗಿ ಮಾಡ್ತಾರೆ, ಅವ್ರಿಗೂ ನೆಮ್ಮದಿ ಹಾಳು ಮಾಡಿಬಿಡ್ತಾರೆ. ಇದ್ರ ಜೊತೆಗೆ ಮುಂದಿನ ಜನ್ಮದಲ್ಲಿ ಕೂಡ ರೋಗಿಷ್ಠನಾಗಿ ಬರ್ತಲ್ಲೇ ಉಡುವಾಗಲೇ ರೋಗಿಷ್ಠನಾಗಿ ಹುಟ್ಟುಬಿಡ್ತಾರೆ. ಆದ್ದರಿಂದ ಜೀವಿತ ಕಾಲದಲ್ಲಿ ಹಣ ಸಂಪಾದನೆಗಿಂತ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂಥ ಒಂದು ಬದುಕನ್ನು, ಕಲೆಯನ್ನು ಕಲಿಬೇಕು ಅನ್ನೋದು ನನ್ನ ಸಂದೇಶ. 5 ಕೋಟಿ 10 ಕೋಟಿ ದುಡ್ಡಿದೆ, ನಾನು ಇರೋದೇ 50 ವರ್ಷ. 10 ಕೋಟಿ 20 ಕೋಟಿ ದುಡ್ಡಿದೆ, ಇರೋದೇ 48 ವರ್ಷ ವಯಸ್ಸು. 80 ಕೋಟಿ 100 ಕೋಟಿ ಆಸ್ತಿ ಮಾಡಿದ್ದೀನಿ, 60-70 ಸತ್ತೋಗ್ತೀನಿ. ಅದು ಸರಿಯಾಗಿ ಸಾಯ್ತೀನ? ಕ್ಯಾನ್ಸರಲ್ಲಿ ಸಾಯ್ಬೋದು, ಏಡ್ಸಲ್ಲಿ ಸಾಯ್ಬೋದು, HIV ಬರ್ಬೋದು, ಕೊರೋನಾದಲ್ಲಿ ಹೊಟ್ಟೋಗ್ಬೋದು, ಮುಂದೆ ಇನ್ನೇನೇನು ರೋಗಗಳು ಬರುತ್ತೋ ಗೊತ್ತಿಲ್ಲ, ಅವ್ನಿಗೆ ಇನ್ನೇನು ಯಾವ್ಯಾವ ಥರ ಟೈಪ್ ಕ್ಯಾನ್ಸರ್ಸ್ ಬರುತ್ತೋ ಗೊತ್ತಿಲ್ಲ. ಹೀಗೆ ಹಲವಾರು ರೋಗಗಳಿಂದ ನರಳ್ತೀವಿ. ಆಸ್ತಿ ಮಾತ್ರ ಜೋರ ಇದೆ. ನಾವು ಆಸ್ತಿವಂತರಾಗಿದ್ದರೂ ಕೂಡ ಆರೋಗ್ಯ ಇಲ್ಲ ಅಂತಂದರೆ ಏನೋ ತಪ್ಪಿದೆ ಅಲ್ಲಿ. ಆ ಕರೆಕ್ಷನ್ ಫ್ಯಾಕ್ಟ್ರಿ ಯಾರಿಗೂ ಗೊತ್ತಿಲ್ಲ. ಅದರಿಂದ ನಾನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಿಡ್ನಿ ಸಮಸ್ಯೆ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಯಾರೋ ಒಬ್ಬರು ಪತ್ರ ಬರೆದಿರೋ ಭಾಳ ದುಃಖದಿಂದ ನನಗೆ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ಕಳಿಸಿದ್ದಾರೆ. ಆ ಮೆಡಿಕಲ್ ರಿಪೋರ್ಟ್ನಲ್ಲಿ ಅವರ ಒಂದು ಸಂದೇಶವನ್ನು ಏನಂತ ಅವರ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಬೆಂಗಳೂರು ಹೆಸರುಘಟ್ಟ ಮೇನ್ ರೋಡಿಂದ ಬರೆದಿದ್ದಾರೆ. ಒಂದು ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾರೆ ಅವರು. ನನ್ನ ಗಂಡ ಅವರ ಭಾಸ್ಕರ್ ಅಂತ, ಫೇಸಿಂಗ್ ಬೋತ್ ಕಿಡ್ನಿ ಫೇಲ್ಯೂರ್ ಆ್ಯಂಡ್ ದೇರ್ ಇಸ್ ಎ ಬ್ಲಾಕ್ ಆಫ್ 3 veins in the heart
I am guiding him all the mantra which you have telecasted in YouTube channel. I need your help to overcome his health issue from your mantra. Please suggest me to overcome this health issue ಅಂತ ಹೇಳಿ ಐ ಹ್ಯಾವ್ ಎನ್ಕ್ಲೋಸ್ ದಿ ರಿಪೋರ್ಟ್ ಆಫ್ ಯುವರ್ ಕೈಂಡ್ ಪರ್ಸನ್ ಅಂತ ಹೇಳಿಬಿಟ್ಟು ಅವರೊಂದು ಮೆಡಿಕಲ್ ರಿಪೋರ್ಟ್ನ ಕಳಿಸಿದರೆ ಭಾಸ್ಕರ್ನವ್ರಿಗೆ 2 ಕಿಡ್ನಿನೂ ಕೂಡ ಫೇಲ್ಯೂರ್ ಆಗಿದೆಯಂತೆ. 2 ಕಿಡ್ನಿ ಹೋಗಿದೆ. ಹಾರ್ಟಲ್ಲಿ 3 ವೇನ್ಸ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಬ್ಲಾಕ್ ಆಗಿದೆ ಅಂತ ಹೇಳಿದ್ದಾರೆ. ಕಿಡ್ನಿ ಮತ್ತು ಹಾರ್ಟ್ ಎರಡೂ ಇದೆ. ಇಲ್ಲಿ ಭಾಳ ಇಂಪಾರ್ಟೆಂಟು. ಇದು ಒಂದೇ ಅಂಗ ಅಲ್ಲ. ಕಿಡ್ನಿಗೂ ಪ್ರಾಬ್ಲಮ್ ಇದೆ, ಹಾರ್ಟಲ್ಲೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು ಇದರಲ್ಲಿ. ಇದೆಲ್ಲ ನೋಡಿದಾಗ ಭಾಸ್ಕರ್ ಅನ್ನೋರು ಸ್ವಯಂಕೃತ ಅಪರಾಧದಲ್ಲಿ ನಡೀತಿದ್ದಾರೆ ಅಂತ ಗೊತ್ತಾಗುತ್ತೆ. ಜಾತಕ ಹಾಕಿಲ್ಲ, ಮೆಡಿಕಲ್ ರಿಪೋರ್ಟ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಇತ್ತೀಚೆಗೆ 7ನೇ ತಿಂಗಳಲ್ಲಿ ತೆಗೆದಿರೋಂಥ ರಿಪೋರ್ಟ್ ಇದರಲ್ಲಿ ಡಿಸ್ಚಾರ್ಜ್ ಸಮ್ಮರಿಲಿ ಮಾಡಿದ್ದಾರೆ. ಅವ್ರು ಏನೇನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ರು ಏನು ಅಂತೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳಷ್ಟು ಇನ್ನು ಆ್ಯಂಟಿಬಯೋಟಿಕ್ಸು, ಸ್ಟಿರಾಯ್ಡ್ಸ್ ಎಲ್ಲ ಫೀಡ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಬೆಳಗ್ಗೆ ಹೊತ್ತು 8 ರಾತ್ರಿ ಬ್ರೀತ್ಲೆಸ್ನೆಸ್ ತುಂಬ ಕಷ್ಟ ಆಗ್ತಿತ್ತು, ಮತ್ತು ಸಿಕ್ಕಾಪಟ್ಟೆ ಕಾಫ್ ಬರ್ತಿತ್ತು ರಾತ್ರಿ 8:30ಕ್ಕೆ ಅಂತೆಲ್ಲ ರಿಪೋರ್ಟಲ್ಲಿ ಬರೆದಿದ್ದಾರೆ. ಇದೆಲ್ಲ ನೋಡಿದಾಗ ಡಾಕ್ಟ್ರು ಏನು ಹೇಳ್ತಾರೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತ. ಕಿಡ್ನಿ ಫೇಲ್ಯೂರ್ ಆಗಿದೆ, ಹಾರ್ಟಲ್ಲಿ 3 ವೈನ್ಸು ಬ್ಲಾಕೇಜ್ ಆಗಿದೆ, ತುಂಬಿಕೊಂಡಿದೆ, ಏನೋ ಒಂದು ತುಂಬಿದೆ. ಈ ಥರ ದೋಷಕ್ಕೆ ಎಲ್ಲ ಮೆಡಿಷನ್ಸು ತೊಗೊಂಡ್ರೂ ಕೂಡ ಅವ್ರಿನ್ನೂ ರಿಕವರಿ ಆಗ್ತಿಲ್ಲ ಅಂತ. ಪ್ರಾರಬ್ಧ ಕರ್ಮದ ರೋಗಗಳು, ಪೂರ್ವ ಜನ್ಮದಲ್ಲಿ ಮಾಡಿದಂಥ ಮಹಾಪಾಪಕ್ಕೆ ಈ ಜನ್ಮದಲ್ಲಿ ನಾವು ನರಳ್ತಿದ್ರೆ ಅದು ಯಾವ ಜಾತಿ ಮೆಡಿಷನು ವರ್ಕ್ ಆಗೋಲ್ಲ. ಅಲೋಪತಿ ವರ್ಕ್ ಆಗೋಲ್ಲ, ಆಯುರ್ವೇದ ವರ್ಕ್ ಆಗೋಲ್ಲ, ಯುನಾನಿ, ನಾಟಿ ಔಷಧಿ, ಮನೆಮದ್ದು, ಯಾವ ಔಷಧಿ ವರ್ಕ್ ಆಗೋಲ್ಲ. ಪೂರ್ವ ಜನ್ಮದ ಕರ್ಮ, ಆ ಕರ್ಮಕ್ಕೆ ಔಷಧಿ ಒಗ್ಗೋದೇ ಇಲ್ಲ. ಇವ್ರು ತೊಗೊಳೋದು ಬಿಡಲ್ಲ, ಡಾಕ್ಟ್ರು ಕೊಡೋದು ತಪ್ಪಿಸಲ್ಲ. ಹೀಗಾಗಿ ಪ್ರಾರಬ್ಧ ಕರ್ಮಕ್ಕೆ ಮೆಡಿಷನ್ಸು ಇವತ್ತು ವರ್ಕ್ ಆಗಲ್ಲ. ಇದು ಬಿಯಾಂಡ್ ದಿ ಸೈನ್ಸ್, ಇದು ವಿಜ್ಞಾನಕ್ಕೂ ಮೀರಿದಂಥದ್ದು. ಒಬ್ಬ ವ್ಯಕ್ತಿ ಚೆನ್ನಾಗಿರಬೇಕು ಅಂತಂದಾದರೆ ಹಣ ಸಂಪಾದನೆಗಿಂತ ಅವನ ಜಾತಕದಲ್ಲಿರೋ ಕರ್ಮಗಳನ್ನು ಕಳ್ಕೊಳ್ಳೋಂಥ ಒಂದು ವೃತ್ತಿ, ಅಭ್ಯಾಸವನ್ನು, ಸಾಧನೆಯನ್ನು ಮಾಡಬೇಕು. ಈ ದೇವತೆಗಳು ಕೊಟ್ಟರು ಅಂಗಗಳನ್ನು, ದೇವತೆ ಸೃಷ್ಟಿ ಮಾಡಿರೋ ಒಂದೊಂದು ಅಂಗಗಳನ್ನು ಕಾಪಾಡ್ಕೊಂಬರೋದೇ ದೊಡ್ಡ ಐಶ್ವರ್ಯ ಅಂತ, ಅದೇ ದೊಡ್ಡ ಉದ್ಯೋಗ ಅಂತ ನಾನು ಅಂತೀನಿ. ಕಣ್ಣೊಟ್ಟೋದು ಏನು ಮಾಡ್ತೀರಿ, ಏನು ನೋಡ್ತೀರಿ ಜಗತ್ತಿನಲ್ಲಿ? ಕೈ ಕಳ್ಕೊಂಡ್ರೆ ಏನು ಮಾಡ್ತೀರಿ? ಕಾಲು ಕಳ್ಕೊಂಡ್ಬಿಟ್ರೆ ಹೆಂಗೆ ನಡೀತೀರಿ ನೀವು? ಕಿಡ್ನಿ ಹೋದ್ರೆ ಹೆಂಗೆ ಮಾಡ್ತೀರಿ? ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಸರ್ವಾಂಗಗಳನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳೋದೇ ದೊಡ್ಡ ಜೀವನ, ಅದೇ ಬದುಕಿನ ಮೊದಲನೇ ಆದ್ಯ ಕರ್ತವ್ಯ. ಪ್ರತಿಯೊಂದು ಅಂಗಗಳನ್ನು ಕೂಡ ನಾವು ತಾಯಿ ಗರ್ಭದಿಂದ ಹೆಂಗೆ ಬಂತು ಹಾಗೇ ಕಾಪಾಡ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಅದಕ್ಕಿಂತ ದೊಡ್ಡ ಮಹತ್ಕಾರ್ಯವಾದಂಥ ಸಾಧನೆ ಮತ್ತೊಂದಿಲ್ಲ. ನೀವು ತಪಸ್ಸು ಮಾಡೋದು ಬೇಡ, ಪೂಜೆ ಮಾಡೋದು ಬೇಡ, ಜಪ ಮಾಡೋದು ಬೇಡ, ಇರೋ ಅಂಗಗಳ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಸಾಕು. ಅಂಗಹೀನತೆಯಾಗಿ ಅಂಗವಿಕಲತೆಯಾಗಿ ಹೋಗೋದು ಅಂದರೆ ಅದಂತೂ ಮಹಾಪಾಪ. ಅದರಿಂದ 2 ಕಿಡ್ನಿ ಫೇಲ್ಯೂರ್ ಆಗಿದೆ. ಯಾತಕ್ಕೆ ಫೇಲ್ಯೂರ್ ಆಯಿತು ಕಿಡ್ನಿ ಅನ್ನೋದು ಭಾಳ ಇಂಪಾರ್ಟೆಂಟು. ಹಾರ್ಟಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಕರ್ಮ ಸಿದ್ಧಾಂತ ಪ್ರಕಾರ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ಗರುಡ ಪುರಾಣದಲ್ಲೂ ಕೂಡ ಮತ್ತು ಒಂದು ನಾಗಾರ್ಜುನ ತಂತ್ರಸಾರದಲ್ಲೂ ಕೂಡ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಭೃಗು ಮುನಿಯವರು ಕೂಡ ಒಂದು ಕಡೆ ಹೇಳ್ತಾರೆ, ಭೃಗುನಾಡಿ ಸಂಹಿತೆಯಲ್ಲೂ ಕೂಡ ಹೇಳ್ತಾರೆ, ಹೃದಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹೃದಯ ಶರೀರದ ಮಧ್ಯಸ್ಥಾನದಲ್ಲಿ, ಶರೀರದ ಮಧ್ಯದ ಭಾಗದಲ್ಲಿ, ಮಧ್ಯದ ವಾಸ್ತುವಿನಲ್ಲಿ ಮನಸ್ಸು, ದೇಹ, ಆತ್ಮವನ್ನು ನಿಗ್ರಹಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ಒಂದು ವಿಶೇಷವಾದ ಅಂಗ ಅಂತ ಹೇಳಿದ್ದಾರೆ ಭೃಗನಾಡಿನಲ್ಲಿ. ಆ ನಾಡಿನಲ್ಲಿ ಹೇಳ್ತಾರೆ, ಹೃದಯಕ್ಕೆ ಏನಾದರೂ ಅಗೌರವವನ್ನು ಆಗಿದ್ದರೆ, ಧಕ್ಕೆ ತರುವಂಥ ಕೆಲಸಗಳು ಮಾಡಿದರೆ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾಡಿ ಜ್ಯೋತಿಷ ಶಾಸ್ತ್ರದಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ಇದನ್ನೇ ಸುಶ್ರುತ ಮುನಿಗಳು, ಸುಶ್ರುತ ಸಂಹಿತೆಯಲ್ಲಿ ಸುಶ್ರುತ ಮುನಿಗಳು ಹೇಳ್ತಾರಂದರೆ, ಹೃದಯ ಇಡೀ ಸರ್ವಾಂಗಗಳಿಗೆ ರಕ್ತವನ್ನು ಶುದ್ಧೀಕರಣ ಮಾಡಿ ಕಳಿಸುತ್ತೆ. ಆದರೆ ರಕ್ತ ಶುದ್ಧಿ ಮಾಡುವಂಥ ಒಂದು ಡಿವೈಸ್, ಯಂತ್ರ ಹೃದಯ, ರಕ್ತದ ಜೊತೆಗೆ ಆಕ್ಸಿಜನ್ ಕೂಡ ಸಪ್ಲೈ ಮಾಡುತ್ತೆ.
ಈ ಎರಡೂ ಎಲ್ಲ ಅಂಗಗಳು ಕರೆಕ್ಟಾಗಿ ಹೋಗ್ತಾ ಇರಬೇಕು. 24 ಗಂಟೆ 365 ದಿವಸ ನಾವು ಬದುಕಿರೋವರೆಗೂ ಪುರ್ಸೊತ್ತಿಲ್ಲದೆ ಕೆಲಸ ಮಾಡ್ತಿರ್ತದೆ ಈ ಹೃದಯ ಮತ್ತು ಲಂಗ್ಸು. ಈ ಹೃದಯಕ್ಕೆ ನಾವೇನಾದರೂ ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡಿತ್ತು ಅಂತಂದರೆ ಕಿಡ್ನಿಗೂ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೆಂಗೆ ಅನ್ನೋದಕ್ಕೆ ಒಂದು ಹೇಳ್ತೀನಿ, ಕರ್ಮಸಿದ್ಧ ಅಂತ. ನಾನು ಓದ್ ಜನ್ಮದಲ್ಲಿ ತಂದೆ ತಾಯಿಗಳಿಗೆ ಊಟ ಹಾಕ್ದೇನೆ ತುಂಬ ಹಿಂಸೆ ಕೊಟ್ಟಿದ್ದರೆ, ಅವ್ರ ಮಾನ ಮರ್ಯಾದೆಲ್ಲ ಬೀದಿಗೆ ತಂದು ಹರಾಜು ಹಾಕಿದರೆ, ಅವ್ರ ಮನೆಯಿಂದ ಹೊರಗೆ ಹಾಕಿದರೆ, ಆ ಎರಡು ಹೃದಯಗಳ ನೋವು ಈ ಒಂದು ಹೃದಯದ ಮೇಲೆ ದಬ್ಬಾಳಿಕೆ ಮಾಡತ್ತಂತೆ ಈ ಜನ್ಮದಲ್ಲಿ ಅಂತ ಹೇಳ್ತಾರೆ. ನಾನು ಭಾಳ ಅದು ಡಿಫ್ರೆಂಟಾಗಿ ಹೇಳಿದೆ ಶಾಸ್ತ್ರದಲ್ಲಿ, ನಾನು ಆಡೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಯಾವ ಆತ್ಮ ಹೆಣ್ಣಾಗಲಿ ಗಂಡಾಗಲಿ ಪೂರ್ವ ಜನ್ಮದಲ್ಲಿ ತಂದೆ ತಾಯಿಗಳಿಗೆ ಊಟ ಕೊಡದೆ ಹಿಂಸೆ ಕೊಟ್ಟು ಭಾಳಷ್ಟು ಚಿತ್ರವಾದಂಥ ಹಿಂಸೆ ಮಾಡಿ ಅವರ ಸ್ಥಾನಮಾನಕ್ಕೆ ಧಕ್ಕೆ ತಂದು ಆ ಹೃದಯಗಳಿಗೆ ನೋವನ್ನು ತುಂಬಿದಂಥ ಈ ಆತ್ಮ, ಯಾರು ತೊಂದರೆ ಕೊಟ್ಟರು ಆತ್ಮ, ಈ ಜನ್ಮದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ನರಳಬೇಕು ಅಂತ ಹೇಳ್ತಾರೆ. ನೀರಿನಲ್ಲಿ ವಾಸ ಮಾಡುವಂಥ ಪ್ರಾಣಿಗಳು ಯಾವುದು? ಮೊಸಳೆ ಇರ್ಬೋದು, ತಿಮಿಂಗ್ಲ ಇರ್ಬೋದು, ಮೀನುಗಳಿರ್ಬೋದು. ಅವುಗಳನ್ನು ಸಾಯಿಸುವಂಥ ಪ್ರಯತ್ನ ಪಟ್ಟಿದ್ದರೆ ಕಿಡ್ನಿ ಡ್ಯಾಮೇಜ್ ಆಗೋ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ. ಜಲತಂತುನ ಸಾಯಿಸೋದು, ಜಲತಂತು ಅಂದರೆ ನೀರಲ್ಲಿ ವಾಸ ಮಾಡುವಂಥ ಪ್ರಾಣಿಗಳಿಗೆ ನಾವು ಸಾಯುವಂಥ ಪರಿಸ್ಥಿತಿ ತಂದಿಟ್ಟಿದ್ದರೆ ಈ ಜನ್ಮದಲ್ಲಿ ಅದು ದೋಷ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾನು ಯಾವ ಜನ್ಮದಲ್ಲಿ ಯಾವ ಏಜಲ್ಲಿ ಮಾಡಿದ್ನೋ ಆ ಏಜಲ್ಲಿ 2 ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತ. ಇಲ್ಲಿ ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಕರ್ಮ ಸಿದ್ಧಾಂತ, ಇದು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳ್ತಾ ಇರೋದು. ಅತಿಯಾದ ನೀರು ಹೆಚ್ಚಿಗೆ ಬಾಡಿಲಿ ಇಲ್ಲ ಅಂದರೆ ಕಿಡ್ನಿ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸದಾ ನಾವು ನೀರು ಹೆಚ್ಚೆಚ್ಚು ಕುಡಿಬೇಕು. ನೀರು ಹೆಚ್ಚಿಗೆ ಕುಡಿದಷ್ಟು ಕಿಡ್ನಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ಒಂದು ಸಿಂಪ್ಟಮ್ಸ್ನ ನಾವು ಅಬ್ಸರ್ವ್ ಮಾಡಬೇಕು. ಏನಂತ, ಜಲ ಜಂತುಗಳನ್ನು ಸಾಯಿಸಿದ್ರೆ ಅವ್ನಿಗೆ ಯಾವಾಗಲೂ ನದಿಗಳು ಕನಸು ಕಾಣುತ್ತೆ. ನದಿಲಿ ಮುಳುಗುವಂಥದ್ದು, ನದಿಲಿ ಯಾರೋ ಕೊಚ್ಕೊಂಡು ಹೋಗ್ತಾರಂಥದ್ದು, ನದಿ ದಡದಲ್ಲೇ ಕೆಲವುದು ವಿಚಿತ್ರವಾದಂಥ ಪಕ್ಷಿಗಳು ವಾಸ ಮಾಡ್ತಿರೋವಂಥದ್ದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಕಿಡ್ನಿ ಫೇಲ್ಯೂರ್ ಆದಂಥವ್ರಿಗೆ, ಮತ್ತು ಆಗೋಕ್ಕೆ ಮುಂಚೆನೂ ಬರುತ್ತೆ. ಸತ್ತಂಥ ತಂದೆ ಯಾರೋ ಮುದುಕಿರೋ ದರ್ಶನ ಆಗ್ತಿರ್ತದೆ, ಅವರು ಅಳೋದು, ತಲೆ ಕೆದ್ದುಕೊಂಬಂದು ಗೊಳೋ ಅಂತ ಅಳೋದು, ಬಿಚ್ಚಿ ಅಳೋತಾ ಇರೋದು, ಆಮೇಲೆ ಬಿದ್ದೊದ್ದಾಡೋವಂಥದ್ದು, ಈ ಥರದ್ದೆಲ್ಲ ಸಿಂಪ್ಟಮ್ಸು ಕನಸಲ್ಲಿ ಕಾಣುತ್ತೆ ಈ ಹೃದಯದಲ್ಲಿ ತೊಂದರೆ ಆಗುವಂಥ ಸಮಯ ಬಂದಾಗ. ಇದು ಸಿಂಪ್ಟಮ್ಸು. ನಿನಗೆ ಮುಂಚೆ ಏನೋ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾರ್ಟಲ್ಲಿ 3 ವೇನ್ಸ್ ಬ್ಲಾಕೇಜ್ ಇದೆ ಅಂತ ಹೇಳಿದ್ದಾರೆ. ಅದು ಬ್ಲಾಕೇಜ್ ಆಗೋ ಸಿಂಪ್ಟಮ್ಸ್ನ ಹಿಂದೆ ಸಫರ್ ಪಡೋಕ್ಕೆ ಮುಂಚೆ, ಈಗ ನೆಕ್ಸ್ಟ್ ಇನ್ನು 6 ತಿಂಗಳಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂದರೆ ಇನ್ನು 6 ತಿಂಗಳಲ್ಲಿ ಸಿಂಪ್ಟಮ್ಸ್ ತೋರಿಸಿರುತ್ತೆ. ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋದು ಗೊತ್ತಾಗೋಕ್ಕೆ ಮುಂಚೆ 6 ತಿಂಗಳಲ್ಲಿ ನಮ್ಗೆ ಈ ಥರದ್ದೆಲ್ಲ ಕನಸುಗಳು ಕಾಣುತ್ತೆ. ಈ ಕನಸಿನಲ್ಲಿ ಶಕುನ ಶಾಸ್ತ್ರಿ ಇವೆಲ್ಲ ಹೇಳ್ತಾರೆ. ಇದಕ್ಕೆ ಕಾಣ್ತು ಅಂತಂದರೆ ಇಮ್ಮಿಡಿಯೇಟಾಗಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು, ಮೆಡಿಷನ್ ಅಲ್ಲ. ಇನ್ನೂ ಕಿಡ್ನಿ ಫೇಲ್ಯೂರ್ ಆಗಿಲ್ಲ, ಇನ್ನೂ ಹಾರ್ಟ್ ಚೆನ್ನಾಗಿ ವರ್ಕ್ ಆಗ್ತಿದೆ, 2 ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತಿದೆ, ಪರಿಹಾರ ಮಾಡ್ಕೊಂಡ್ಬಿಟ್ರೆ ಫೇಲ್ಯೂರ್ ಆಗೋಕ್ಕೆ ಬಿಡೋಲ್ಲ, ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಬಿಡೋದಿಲ್ಲ. ಅದರಿಂದ ಇದನ್ನೆಲ್ಲ ಮರೆತು ನಾವು ಬೇರೆ ಏನೋ ಮಾಡೋಕ್ಕೆ ಹೋಗ್ತೀವಿ. ಡ್ಯಾಮೇಜ್ ಆದಮೇಲೆ ಔಷಧಿ ತೊಗೊಳಕ್ಕೆ ಹೋಗ್ತೀವಿ. ಆರೋಗ್ಯ ಕೆಟ್ಟದಾಗಲೇ ನಾವು ಔಷಧಿ ತೊಗೊಳಕ್ಕೆ ಹೋಗೋದು. ಆರೋಗ್ಯ ಕೆಡೋಕ್ಕೆ ಮುಂಚೆನೇ ನಾವು ಕೆಲವು ಪ್ರಿಕಾಷನ್ ಮೆಷರ್ಸ್ ತೊಗೊಳ್ಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೀತಿ ಜೀವನ ಶೈಲಿ ನಡೆಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಧರ್ಮಸಿಂಧ ಹೇಳುತ್ತೆ, ನೀನು ಹಿಂಗೆ ಮಾಡಿದ್ರೆ ನಿಂಗೆ ಒಳ್ಳೇದಾಗೋದು, ಹಿಂಗೆ ದಾರಿ ತಪ್ಪಿದ್ರೆ ಈ ಥರದ ಕಾಯಿಲೆ ಬರುತ್ತೆ, ಈ ಥರ ಮಾಡಿದಾಗ ಇಂತಿಂಥ ಅಂಗ ಸ್ಪೇರ್ ಪಾರ್ಟ್ಸ್ ಬಾಡಿ ಒಳಗೆ ಡ್ಯಾಮೇಜ್ ಆಗೋಗುತ್ತೆ. ಒಂದು ಕಿಡ್ನಿ ಇವತ್ತು ತೊಗೋಬೇಕಂದ್ರೆ ಮಿನಿಮಮ್ 5 ಲಕ್ಷ ಕೊಡಬೇಕು. ಇವತ್ತಿನ ದಿವಸ 5 ಲಕ್ಷ ಕೊಟ್ಟರು ಒಳ್ಳೆ ಕಿಡ್ನಿ ಸಿಗ್ತಿಲ್ಲ. ಕೊಡೋನು ಕುಡ್ದಿರ್ತಾನೆ, ಕಿಡ್ನಿ ದಾನ ಮಾಡೋನು ಏನಂದ್ರೆ ಅವ್ನಿಗೇನೋ ಅವ್ನಿಗೆ ಜಾತಕದ ಏನೋ ದೋಷ ಇರುತ್ತೆ, ಅವ್ನಿಗೆ ಬೇಕಾದ ದುಶ್ಚಟಗಳಿರುತ್ತೆ, ಏನೇನೋ ಸಮಸ್ಯೆ ಇರುತ್ತೆ. ಅಂಥ ಸಮಸ್ಯೆ ಇರುವಂಥ ಕಿಡ್ನಿ ನಾನು ತೊಗೊಂಡೊಳಗೆ ಹಾಕ್ಕೊಂಡಾಗ ಇನ್ನೆಷ್ಟು ಪರಿಣಾಮ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಅದಕ್ಕೆ ನಾವು ಕೊಡೋದು ಬೇಡ, ಇನ್ನೊಬ್ಬರದ್ದು ತೊಗೊಳ್ಳೋದು ಬೇಡ. ನಮ್ಮ ಜೀವನ ಶೈಲಿ ಒಳ್ಳೆ ಪವಿತ್ರವಾಗಿ ಪ್ಯೂರಿಫೈ ಆಗಿ ಮಾಡ್ಕೊಂಡು ನಾವು ಒಳ್ಳೆ ಧರ್ಮದ ಮೂಲಕ ನಡೆದಿದ್ದೇ ಆದರೆ, ಸರ್ವಾಂಗಗಳು ಧರ್ಮವನ್ನು ಪಾಲನೆ ಮಾಡಿದ್ದೇ ಆದರೆ ಎಲ್ಲ ಅಂಗಗಳು ಚೆನ್ನಾಗಿ ವರ್ಕ್ ಮಾಡುತ್ತೆ. ಇಲ್ಲಾನು ವರ್ಕೇ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. 2 ಕಿಡ್ನಿನೂ ವರ್ಕೇ ಮಾಡ್ತಿಲ್ಲ. ಯಾತಕ್ಕೇಪ್ಪ ಅಂತಂದರೆ ನಮ್ಮ ಬಾಡಿ ಒಳಗೆ ಎಕ್ಸ್ಟ್ರಾ ಏನಾಗುತ್ತೆ, ಯೂರಿನ್ನು ಮತ್ತು ವೇಸ್ಟ್ ಪ್ರಾಡಕ್ಟ್ಸು ಸ್ಟಾಕ್ ಆಗಿಬಿಟ್ಟಿರ್ತದೆ ಒಳಗಡೆ. ಕಿಡ್ನಿ ಯಾಕೆ ಫೇಲ್ಯೂರ್ ಆಯಿತು? ಇಲ್ಲೊಂದು ಪತ್ರ ಬರೆದಿದ್ದಾರೆ, ನಮ್ಮ ಬಾಡಿನಲ್ಲಿ ಎಕ್ಸ್ಟ್ರಾ ವಾಟ್ರು ಮತ್ತು ವೇಸ್ಟ್ ಪ್ರಾಡಕ್ಟು ಸ್ಟಾಕ್ ಆಗಿದ್ದಾಗ
ಕಿಡ್ನಿ ವರ್ಕ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಕೈ ಕಾಲೆಲ್ಲ ಊದ್ಕೊಂಬಿಡುತ್ತೆ, ಕೈ ಪಾದಗಳೆಲ್ಲ ಊದ್ಕೊಂಬಿಡುತ್ತೆ, ಸಿಕ್ಕಾಬಟ್ಟೆ ಊತ ಬರುತ್ತೆ. ಯಾಕೆ ಊತ ಬರ್ತದೆ? ಕ್ಲೀನಾಗಿರೋ ಬ್ಲಡ್ಡು ಹೋಗ್ತಿಲ್ಲ, ಆ ರಕ್ತ ಕ್ಲೀನ್ ಬ್ಲಡ್ ಹೋಗ್ತಿಲ್ಲ ಫಂಕ್ಷನ್ಸ್ ಮಾಡಲಿಕ್ಕೆ. ಒಳ್ಳೆ ಶುದ್ಧ ರಕ್ತ ಹೋಗದೇ ಇರೋದ್ರಿಂದ ಕೈ ಕಾಲೆಲ್ಲ ಊದ್ಕೊಂಡಿದೆ. ಕೈ ಕಾಲು ಯಾಕೆ ಊದ್ಕೊಳ್ತು? ಬಾಡಿಯಲ್ಲಿ ಹೆಚ್ಚಿನ ವಾಟ್ರ್ ಇದೆ, ಬಾಡಿಯಲ್ಲಿ ಕೆಲವು ಬೇಡದಿರೋ ಪದಾರ್ಥಗಳು ತುಂಬಿಕೊಂಡಿದೆ. ಆಗ ಹೊಟ್ಟೆ ದಪ್ಪ ಆಯಿತು, ಕೈ ಕಾಲು ದಪ್ಪ ಆಯಿತು. ಇದು ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಒಂದು ಕಾರಣ. ಯಾರಿಗೆ 2 ಕಿಡ್ನಿ ಫೇಲ್ಯೂರ್ ಆಗಿದೆಯೋ, ಹಾರ್ಟಲ್ಲಿ ವೆಯ್ನ್ಸ್ ಬ್ಲಾಕೇಜ್ ಇತ್ತು ಅಂತಂದರೆ, ಸದ್ಯಕ್ಕೆ ನಾನೊಂದು ಸ್ಪಿರಿಚುವಲ್ ಥೆರಪಿ ಹೇಳ್ಕೊಡ್ತೀನಿ. ಇದಕ್ಕೆ ಡೀಟೇಲಾಗಿ ನಾನು ಇನ್ನು ಮುಂದೆ ಹೋಗ್ತಾ ಒಳ್ಳೆ ಎಪಿಸೋಡ್ ಮಾಡಬೇಕು ಅಂತ ಇದ್ದೀನಿ. ಆದರೆ ಈ ಸದ್ಯಕ್ಕಿದ್ದಿಂದ ನಾವು ಹೊರಗೆ ಬರಬೇಕು ಅನ್ನೋದಾಗಿದ್ದರೆ ನಾನೊಂದು ತಂತ್ರಪ್ರಯೋಗ ಹೇಳ್ಕೊಡ್ತೀನಿ, ಮಂತ್ರನ ಹೇಳ್ಕೊಡ್ತೀನಿ. ನಾಗಾರ್ಜುನ ತಂತ್ರಸಾರದಲ್ಲಿ ಶೂಲಿನಿ ದುರ್ಗದ ಕೆಲವು ವಿಶೇಷವಾದ ಮಂತ್ರಗಳಿದೆ. ಏನಪ್ಪ ಅಂತಂದರೆ, ಕ್ರೂರವಾದ ರೋಗ ನಮಗೆ ಬಂದುಬಿಟ್ಟಿದೆ. ಈಗ ಕಿಡ್ನಿ ಫೇಲ್ಯೂರ್ ಆಗಿದೆ, ಹೃದಯದಲ್ಲಿ 3 ವೇನ್ಸ್ ಬ್ಲಾಕೇಜ್ ಇದೆ, ಯಾವುದೇ ಔಷಧಿ ಕೂಡ ಮೈ ಎತ್ತುತ್ತಾ ಇಲ್ಲ, ಸಿಕ್ಕಾಪಟ್ಟೆ ಈ ರೋಗ ನಮಗೆ ಕಾಡ್ತಾ ಇದೆ ಅಂದಾಗ ನಾಗಾರ್ಜುನ ತಂತ್ರಸಾರ ಶೂಲಿನಿ ದುರ್ಗಿದೊಂದು ಮಂತ್ರ ಜಪ ಮಾಡು ಅಂತ ಹೇಳ್ತಾರೆ. ಒಂದು ನಾಗಾರ್ಜುನ ತಂತ್ರಸಾರ, ನಾಗಾರ್ಜುನ ಅನ್ನೋರು 12 ದುರ್ಗಿಯನ್ನು ಆರಾಧನೆ ಮಾಡುವಂಥ ವಿಶೇಷವಾದಂಥ ವ್ಯಕ್ತಿ ಅವರು ಶೂಲಿನಿ ದುರ್ಗಿನ ಮಾತ್ರ ಭಾಳಷ್ಟು ವಿಶೇಷವಾಗಿ ಆರಾಧನೆ ಮಾಡ್ತಿರ್ತಾರೆ. ಅದರಿಂದ ಶಾಂತಾದುರ್ಗ, ಶೂಲಿನಿ ದುರ್ಗ, ವನದುರ್ಗ, ದೀಪದುರ್ಗ, ಶಬರಿ ದುರ್ಗ, ಅಸುರಿ ದುರ್ಗ, ಜಾತವೇದ ದುರ್ಗ, ಲವಣ ದುರ್ಗ, ಆಮೇಲೆ ಜ್ವಲದುರ್ಗ, ಆಮೇಲೆ ಬ್ರಾಹ್ಮಿ ದುರ್ಗ, ಶ್ರೀದುರ್ಗ, ಕೊನೆಯದಾಗಿ ವಿಜಯದುರ್ಗ, ಈ ಥರದೆಲ್ಲ ಆರಾಧನೆ ಮಾಡ್ತಿರ್ತಾರೆ. ಅದರಲ್ಲಿ ಈ ಶೂಲಿನಿ ದುರ್ಗದಲ್ಲಿ ವಿಪರೀತ ಔಷಧಿ ಕೊಟ್ಟರು. ಅವ್ರು ಭಾಳಷ್ಟು ಔಷಧಿ ಕೊಟ್ಟಿದ್ದಾರೆ, ನೋಡಿದೆ, ರಿಪೋರ್ಟ್ ಕಳಿಸಿದ್ದಾರೆ, ಭಾಳಷ್ಟು ಔಷಧಿ ತೊಗೋತಾ ಇದ್ದಾರೆ. ಆದರೂ ಅದು ವರ್ಕೌಟ್ ಆಗ್ತಿಲ್ಲ, ಔಷಧಿ ಹಿಡಿತಿಲ್ಲ. ಪೂರ್ವಜನ್ಮದ ಕರ್ಮದಕ್ಕೋಸ್ಕರ ಔಷಧಿ ಹೋಗ್ತಾ ಇಲ್ಲ, ಇನ್ನೂ ಹೆಚ್ಚೆಚ್ಚಿಗೆ ಕಾಯಿಲೆ ಜಾಸ್ತಿ ಆಗ್ತಿದೆ, ವಾಸಿ ಆಗಬೇಕು ಕಾಯಿಲೆ. ಆ ಥರ ಏನು ಮಾಡಬೇಕು? ಒಂದು ಆ್ಯಪಲ್ ತೊಗೋಬೇಕು, ಒಂದು ಸೇಬು, ಕಾಶ್ಮೀರ ಫಲಂ, ಇದಕ್ಕೆ ಕಾಶ್ಮೀರ ಫಲಂ ಅಂತಾರೆ. ಒಂದು ಆ್ಯಪಲ್ನ ತೊಗೊಂಡು ಕೈಲಿ ಇಟ್ಕೊಂಡು, ಹಿಂಗೆ ಎಡಗೈಲಿ ಇಟ್ಕೊಂಡು, ಅಭಯಹಸ್ತದ ಮೇಲೆ ಎಡಗಿಟ್ಕೊಂಡು, ಪೂರ್ವಕ್ಕೆ ಮುಖ ಮಾಡಿಕೊಂಡು, ಕಣ್ಣು ಮುಚ್ಕೊಂಡು, ಸ್ವಾಹ ಪಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ ಶೂಲಿನಿ, ಸ್ವಾಹ ಪಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ ಶೂಲಿನಿ, ಸ್ವಾಹ ಪಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ ಶೂಲಿನಿ, ಸ್ವಾಹ ಫಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ ಶೂಲಿನಿ, ಸ್ವಾಹ ಪಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ ಶೂಲಿನಿ, ಸ್ವಾಹ ಫಟ್ 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 ಜ್ವಲ ಹುಂ ದುಷ್ಟಗ್ರಹ. ಇಲ್ಲಿ ಸ್ವಾಹ ಮೊದಲೇ ಬರ್ತಾ ಇದೆ, ಸ್ವಾಹಾಕಾರ. ಸ್ವಾಹ ಫಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ ಶೂಲಿನಿ, ಸ್ವಾಹ ಫಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ ಶೂಲಿನಿ ಅಂಥೇಳಿ ಈ ಹಣ್ಣನ್ನು ಅಭಿಮಂತ್ರಿಸ್ಬಿಟ್ಟು ತಕ್ಷಣ ಇದನ್ನು ತಿನ್ನೋಕ್ಕೆ ಕೊಡಬೇಕು ಪೇಷಂಟ್ಗೆ. ಇಲ್ಲಿ ಮಂತ್ರ ಥೆರಪಿ ಮತ್ತು ತಂತ್ರ ಥೆರಪಿ. ತಂತ್ರ ಒಂದು ತಿನ್ನುವಂಥ ಹಣ್ಣು, ವಿಶೇಷವಾಗಿ ಸೇಬು ಭಾಳ ಒಳ್ಳೆಯದು ಕಿಡ್ನಿ ಮತ್ತು ಹೃದಯಕ್ಕೆ, ರಕ್ತವನ್ನು ಶುದ್ಧಿ ಮಾಡುತ್ತೆ. ರಕ್ತದಲ್ಲಿ ಏನಾಗ್ತಿದೆ, ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆ, ಯೂರಿನಲ್ಲಿ ಪ್ರೋಟೀನ್ ಹೋಗೋದನ್ನು ತಡೆಯುತ್ತೆ ಈ ಮಂತ್ರ. ಯೂರಿನಲ್ಲಿ ಪ್ರೋಟೀನ್ ಹೋಗ್ತಿದ್ರೆ ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ ಸರಿಯಾಗಿ, ಆಮೇಲೆ ಆಗಾಗ 10 ನಿಮಿಷ ಅರ್ಧ ಗಂಟೆಗೆ ಯೂರಿನ್ ಹೋಗ್ತಿರ್ತಾರೆ, ಮೂತ್ರ ಹೋಗ್ತಾ ಇರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ರಕ್ತಕ್ಕೆ ಯೂರಿನ್ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಬ್ಲಡ್ ಇನ್ ಯೂರಿನ್. ಆ ಯೂರಿನ್ ಏನು ಮಾಡುತ್ತೆ, ರಕ್ತದ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇಲ್ಲೆಲ್ಲ ಸ್ವಲ್ಪ ಊತ ಬಂದು ಇಲ್ಲೆಲ್ಲ ಕಪ್ಪಗಾಗ್ಬಿಡುತ್ತೆ. ಇದನ್ನೆಲ್ಲ ತೆಗೀತೆ ಈ ಮಂತ್ರ. ಅದರಿಂದ ಈ ಮಂತ್ರ, ಈ ಮಂತ್ರ ಹೇಳಬೇಕು. ತಂತ್ರ ಈ ಸೇಬನ್ನು ಅಭಿಮಂತ್ರಿಸ್ಬಿಟ್ಟು ಪೇಷಂಟಿಗೆ ತಿನ್ನೋ ಕೊಡಬೇಕು, ಕಟ್ ಮಾಡಬಾರ್ದು, ಕಚ್ಚಿ ತಿನ್ನಬೇಕು. ಇದಕ್ಕೆ ಕಬ್ಬಣ ಟಚ್ ಆಗಬಾರ್ದು. ಮಂತ್ರ ಹಾಕಿದ್ಮೇಲೆ ಚಾಕು ಚೂರಿ ಯಾವುದೂ ಆಗಬಾರ್ದು. ಇದನ್ನು ಹಾಗೆ ಕಡಿದು ತಿನ್ನುವಂಥ ಕೊಡಬೇಕು ಪೇಷಂಟಿಗೆ. ಅದರಿಂದ ಮೂತ್ರದಲ್ಲಿ ಪ್ರೋಟೀನ್ ಜಾಸ್ತಿ ಹೋಗಬಾರ್ದು, ಅದಕ್ಕೆ ಫೋಮೈ ಅಂತಾರೆ. ಆಮೇಲೆ ನಿದ್ದೆ ಹೆಚ್ಚಿಗೆ ಮಾಡೋಕ್ಕೆ ಬಿಡಲ್ಲ ಅವರು, ಪದೇ ಎದ್ದೇಳಬೇಕು ಉಚ್ಚೆ ಮಾಡೋಕ್ಕೆ, ರಿಸಸ್ಗೆ ಹೋಗೋಕ್ಕೆ. 4ನೇದು ಅವರಿಗೆ ವಿಪರೀತ ರಕ್ತದಲ್ಲಿ ಲವಣಾಂಶ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಯೂರಿನ್. ಯಾವಾಗ ಬಾಡಿಲಿ ನೀರಿನಂಶ ಜಾಸ್ತಿ ಆಯಿತು, ನೀರು ತುಂಬ್ಕೊಂಡ್ಬಿಡ್ತು, ವೇಸ್ಟ್ ಪ್ರಾಡಕ್ಟಲ್ಲಿ ಒಳಗೋಯ್ತು ಯೂರಿಯಾ, ಹೊಟ್ಟೆ ದಪ್ಪ ಆಯಿತು, ಕೈ ಕಾಲ ದಪ್ಪ ಆಯಿತು, ಕಾಲು ಇಷ್ಟಪ್ಪ, ಕೈ ಇಷ್ಟಪ್ಪ ಊದ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ತೆಗೀತೆ ಸ್ವಾಹ
ಪಟ್ ಜ್ವಲಹುಂ ಜ್ವಲದುಷ್ಟಗ್ರಹಶೂಲಿನಿ ಸ್ವಾಹ. ಪಟ್ ಜ್ವಲಹುಂ ಜ್ವಲದುಷ್ಟಗ್ರಹಶೂಲಿನಿ ಸ್ವಾಹ. ಪಟ್ ಜ್ವಲಹುಂ ಜ್ವಲದುಷ್ಟಗ್ರಹಶೂಲಿನಿ ಅನ್ನೋ ಮಂತ್ರ ಜಪ ಮಾಡಬೇಕು. ಇದು ಮಾಡ್ತಾ 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 ಅವರೂ ಮಂತ್ರ ಮಾಡಬೇಕು, ಅವರು ಈ ಕೈಲಿ ಇಟ್ಕೊಂಡು ಇದನ್ನು ತಂತ್ರ ಮಾಡಿ ಅವರೇ ತಿನ್ನಬೇಕು. ಇದು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ, ಕೈಯೆಲ್ಲ ಊತ ಬಂದುಬಿಟ್ಟಿದೆ ಅಂತಂದರೆ ಮನೇಲಿ ಯಾರಾದರೂ ಒಬ್ಬರು ಇದು ತಂತ್ರ ಮಾಡಿಕೊಡ್ಬೇಕು ತಿನ್ಸೋಕ್ಕೆ. ಹಾಗೆ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆಯೋ, ಕಿಡ್ನಿ ಫೇಲ್ಯೂರ್ ಆಗಿದೆಯೋ, ಹಾರ್ಟಲ್ಲಿ ಪ್ರಾಬ್ಲಮ್ ಇರುತ್ತೋ, ಈ ಮಂತ್ರವನ್ನು ತಿನ್ನೋ ಹಣ್ಣಿಗೆ ಹಾಕಿ ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಕಾಶ್ಮೀರ ಫಲಂ, ಈ ಸೇಬು, ಆ್ಯಪಲ್ ಇದಕ್ಕೆ ಹಾಕಿಕೊಟ್ರೆ ನಿಮಗೆ ಬೇಗ ರಿಸಲ್ಟ್ ಕೊಡುತ್ತೆ. ಇಂಥವ್ರು ಹೆಚ್ಚಿಗೆ ನೀರು ಕುಡಿಯೋ ಹಾಗಿಲ್ಲ, ಕಿಡ್ನಿ ಫೇಲ್ಯೂರ್ ಆಗಿದ್ರೆ ದಿನಕ್ಕೆ 1 ಲೀಟ್ರ್ ಒಳಗೆ ಕುಡಿಬೇಕು. 1 ಲೀಟ್ರ್ ಹೆಚ್ಚಿಗೆ ಕುಡಿಯೋಂಗಿಲ್ಲ. ಈಗ ಆಲೇ ವಾಟರ್ ಸೇರ್ಕೊಂಡ್ಬಿಟ್ಟಿದೆ ಬಾಡಿನಲ್ಲಿ, ವೇಸ್ಟ್ ಪ್ರಾಡಕ್ಟ್ ಸೇರ್ಕೊಂಡಿದೆ. ಡಯಾಲಿಸಿಸ್ ಮಾಡಬೇಕು, ಡಯಾಲಿಸಿಸ್ ಮಾಡಿ ಮಾಡಿ ಕಳಿಸ್ಬೇಕು. ರಕ್ತದಲ್ಲಿ ಯೂರಿಯಾ ಸೇರ್ಕೊಂಡ್ಬಿಟ್ಟಿದೆ. ಆ ರಕ್ತದಲ್ಲಿ ಯೂರಿನ್ ಇರೋದ್ರಿಂದ, ರಕ್ತದಲ್ಲಿ ಮೂತ ಸೇರಿರೋದ್ರಿಂದಲೇ ಇವ್ರಿಗೆ ಎಲ್ಲ ಊತ ಜಾಸ್ತಿ ಬರುತ್ತೆ. ಅದಕ್ಕೆ ಈ ಕಾಯಿಲೆ ಬರೋಕ್ಕೆ ಮುಂಚೆನೇ ಜಲಪ್ರಯೋಗ ಮಾಡಬೇಕು. ವಿಪರೀತ ನೀರು ಕುಡಿಬೇಕು. ದಿನಕ್ಕೆ ಒಂದು 3 ರಿಂದ 4 ಲೀಟ್ರ್ ನೀರು ಕೊಡೋದ್ರಿಂದ ಎಷ್ಟೇ ವಯಸ್ಸಾದರೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋಲ್ಲ, ಹಾರ್ಟಿಗೆ ತೊಂದರೆ ಆಗೋದಿಲ್ಲ. ಇದಿಷ್ಟು ಬಿಡದೆ ನಿಮ್ಮ ರಿಸಲ್ಟ್ ನಾರ್ಮಲ್ ಆಗೋವ್ರಿಗೆ ಇದು ತಂತ್ರ ಮಾಡಬೇಕು. ದಿನ ಒಂದು ನೀವು ಸೇಬು ತಿಂದರೂ ಭಾಳ ಒಳ್ಳೆಯದು. ಇದಿಷ್ಟು ನೀವು ಮಾಡ್ಕೊಂಡು ಬಂದರೆ ಬೇಗ ಕ್ಯೂರ್ ಆಗುತ್ತೆ ಅಂತೇಳಿ ಈ ಸವಿತಾ ಅವರು ಬರೆದಿರುವಂಥ ಪತ್ರಕ್ಕೆ ನನ್ನ ಕೈಲಾದಂಥ ಉತ್ತರ ಕೊಟ್ಟಿದ್ದೀನಿ. ಇದನ್ನು ವೈಜ್ಞಾನಿಕವಾಗಿ ಹೆಂಗೆ ಮಾಡಬೇಕು ಅಂತ ಮುಂದೆ ಬೇರೆ ಎಪಿಸೋಡ್ಸನ್ನು ಅತಿ ಶೀಘ್ರದಲ್ಲಿ ಮಾಡ್ತೀನಿ. ಅಲ್ಲಿವರೆಗೆ ತಾತ್ಕಾಲಿಕ ಪ್ರಯೋಗ ಇದನ್ನು ಮಾಡಿ ಅಂತ ನನ್ನ ಒಂದು ಸಜೆಷನ್ನು. ನೋಡೋದಲ್ಲ ವೀಕ್ಷಕರೇ, ಈ ಥರ ಸಮಸ್ಯೆಗಳಿಗೆ ನಮ್ಮಲ್ಲೇ ಔಷಧಿ ಮಾಡ್ಕೋಬೋದು ಮಂತ್ರತಂತ್ರಗಳಿಂದ ಅನ್ನೋದನ್ನು. ಅದಕ್ಕೆ ಮನೆಗೊಬ್ಬ ವೈದ್ಯನಾಗಬೇಕು, ಮನೆಗೊಬ್ಬ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡು ಮಾಂತ್ರಿಕನಾಗಬೇಕು. ಮನೆಗೊಬ್ಬ ಎಲ್ಲ ಥರ ಯಂತ್ರಗಳು, ಜಲಯಂತ್ರ, ಫಲಯಂತ್ರ, ಹೀಗೆ ಎಲ್ಲ ಥರ ತಂತ್ರಗಳನ್ನು ಮಾಡಿ ಒಬ್ಬ ತಾಂತ್ರಿಕನಾಗಬೇಕು. ಯಂತ್ರಗಳು ಬರೆದು ಯಂತ್ರ ಆ ಯಂತ್ರ ಎಂತೆಲ್ಲ ಬರೆದು ಮನೆಗೆ ಸೆಕ್ಯೂರಿಟಿ ಫೋರ್ಸ್ ಇಟ್ಕೋಬೇಕು. ಅದರಿಂದ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ವೈದ್ಯನಾದರೆ ನಮ್ಮಲ್ಲಿ ಈ ಥರ ಸಮಸ್ಯೆಗಳಿರಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಥರ ಸಮಸ್ಯೆಗಳಿಗೆಲ್ಲ. ಅದರಿಂದ ಕಾಯಿಲೆ ಬಂದಮೇಲೆ ಪರಿಹಾರ ಮಾಡ್ಕೊಳ್ಳೋ ಬದಲು ಕಾಯಿಲೆ ಬರೋಕ್ಕೆ ಮುಂಚೆನೇ ನಾವು ಈ ಎಲ್ಲ ಸಿದ್ಧಿ ಮಾಡ್ಕೊಂಡು ನಾವು ಸುಧಾರಿಸ್ಕೊಂಡಿದ್ದೇ ಆದರೆ ಎಲ್ಲೋ ಒಂದು ಕಡೆ ನಾವು ಶಾಶ್ವತವಾಗಿ ಬದುಕಿ ಒಂದೊಳ್ಳೆ ರೀತಿ ದೇಹ ಬಿಡ್ಬೋದು ಅನ್ನೋದು ನನ್ನೊಂದು ಸಂದೇಶ. ಅದರಿಂದ ನಮ್ಮೆಲ್ಲ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಹೆಲ್ತ್ ಸೈನ್ಸ್ ಮತ್ತು ಶಿರ್ಡಿ ಸಾಯಿ ಭಿಕ್ಷಾಕೇಂದ್ರ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನೋಡಿದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅಲ್ಲೂ ಕೂಡ ಭಾಳಷ್ಟು ವಿಶೇಷವಾದ ಮ್ಯೂಸಿಕ್ಸನ್ನು ಅಪ್ಲೋಡ್ ಮಾಡಿದ್ವಿ, ಕೇಳಿ ಆನಂದ ಪಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಅಂತ ನಾನು ನಿಮ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈ ಒಂದು ಸಂಚಿಕೆ ಪತ್ರ ಬರೆದಂಥವ್ರಿಗೆ ಅವರೊಬ್ಬರಿಗೆ ಎಲ್ಲ ಎಲ್ರಿಗೂ ಇದೊಂದು ದಿನನಿತ್ಯ ಒಂದು ಸೇಬು ತೊಗೊಂಡು ಮಂತ್ರ ಹಾಕಿ ನೀವು ತಿಂತಾರೆ, ಕಿಡ್ನಿನೂ ಫೇಲ್ಯೂರ್ ಆಗೋಲ್ಲ, ಹಾರ್ಟು ಫೇಲ್ಯೂರ್ ಆಗೋಲ್ಲ. ಎಲ್ಲ ರೋಗಕ್ಕೂ ಒಳ್ಳೆ ಔಷಧ ಈ ಶೂಲಿನಿ ಮಂತ್ರ. ಆದರೆ ಈ ಸೇಬು ಔಷಧಿ ರೂಪದಲ್ಲಿ ವರ್ಕ್ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಮಾಡಿದ್ದೇ ಆದರೆ ಎಲ್ಲ ಥರ ರೋಗಗಳು ನಿವಾರಣೆ ಮಾಡ್ಬೋದು. ಕ್ರೂರ ರೋಗಗಳಿಗೆ ಬಂಧನ ಮಾಡುವಂಥ ಮಂತ್ರ ಅಂಥೇಳಿ ನಾಗಾರ್ಜುನ ತಂತ್ರ ಸಾಲಿ ಹೇಳಿರುವಂಥದ್ದು. ಅದರಿಂದ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.